ಭಾರತದಲ್ಲಿ ಎಷ್ಟೋ ಕೆಲವೊಂದು ಉಗ್ರ ಕೃತ್ಯಗಳು, ಭಯೋತ್ಪಾದಕ ಕೃತ್ಯಗಳು ನಡೆದಿವೆ. ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿ ಭಯೋತ್ಪಾದಕರು ತಲೆಮರೆಸಿಕೊಂಡಿರುತ್ತಾರೆ. ಎಷ್ಟೋ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ನೆಲೆಯೂರಿದ್ದಾರೆ. ಅವರನ್ನು ಭಾರತಕ್ಕೆ ಹಸ್ತಾಂತರಿಸಿ ಅಂತ ಭಾರತ ಕೇಳಿಕೊಂಡರೂ ಕೂಡ ಪಾಕಿಸ್ತಾನ ಮಾತ್ರ ಈ ಉಗ್ರರನ್ನು ಭಾರತಕ್ಕೆ ಒಪ್ಪಿಸುತ್ತಿಲ್ಲ. ಇದು ಪಾಕಿಸ್ತಾನದ ವಿಚಾರ. ಆದರೆ ಭಾರತಕ್ಕೆ ಬೇಕಾಗಿರುವ ಒಬ್ಬ ಉಗ್ರನನ್ನು ರುವಾಂಡದಲ್ಲಿ ಸೆರೆ ಹಿಡಿಯಲಾಗಿದೆ. ಅವನ ಹೆಸರೇ ಸಲ್ಮಾನ್ ರೆಹಮಾನ್. ಈ ಭಯೋತ್ಪಾದಕ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಲಿಸ್ಟ್ ಅಲ್ಲಿದ್ದ. ಇವನು ರುವಾಂಡದಲ್ಲಿ ವಾಸಿಸುತ್ತಿದ್ದ. ಈ ಮಾಹಿತಿ ಭಾರತದ ಗುಪ್ತಚರ ಅಧಿಕಾರಿಗಳಿಗೆ ಸಿಕ್ಕಿದ ನಂತರ ಭಾರತದ ಅಧಿಕಾರಿಗಳು ಹಾಗೂ ರುವಾಂಡದ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಇವನನ್ನು ಬಂಧಿಸುತ್ತಾರೆ. ತದನಂತರ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನು ರುವಾಂಡಗೆ ನೀಡುತ್ತಾರೆ. ಇದನ್ನು ನೀಡಿದ ನಂತರ ರುವಾಂಡ ಈ ಭಯೋತ್ಪಾದಕವನ್ನು ಭಾರತಕ್ಕೆ ಹಸ್ತಾಂತರಿಸುತ್ತಾರೆ. ಇವನು ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಗುಂಪಿಗೆ ಸೇರಿದವನಾಗಿದ್ದ. ಇವನ ಮೇಲೆ ಒಂದು ಕಣ್ಣಿಡಲಾಗಿತ್ತು. ಯಾಕೆಂದರೆ ಇವನು ಭಾರತದಲ್ಲಿ ನಡೆದ ಕೆಲವೊಂದು ಭಯೋತ್ಪಾದಕ ಕೃತ್ಯಗಳಲ್ಲಿ ಇವನ ಪಾತ್ರವಿತ್ತು. ಇವನ ಮೇಲೆ ಬೆಂಗಳೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯ ನಡೆಸಲು ಇವನು ಶಸ್ತ್ರಾಸ್ತ್ರಗಳನ್ನು ನೀಡುತ್ತಿದ್ದ. ಅಷ್ಟು ಮಾತ್ರವಲ್ಲ, ಕೆಲವೊಂದು ಅಪರಾಧವನ್ನು ಕೂಡ ಮಾಡುತ್ತಿದ್ದ. ಕೆಲವು ಭಯೋತ್ಪಾದಕ ದಾಳಿಯ ನೇತೃತ್ವವನ್ನು ಕೂಡ ವಹಿಸುತ್ತಿದ್ದ. ಹೀಗೆ ಅವನ ಮೇಲೆ 10 ಹಲವು ಪ್ರಕರಣ ದಾಖಲಾಗಿವೆ. ಕೆಲವೊಂದು ರಾಷ್ಟ್ರಗಳು ಈ ಭಯೋತ್ಪಾದಕ ವಿಚಾರದಲ್ಲಿ ಭಾರತಕ್ಕೆ ಸಹಾಯ ಮಾಡುತ್ತಿದೆ. ಈತ ಒಬ್ಬ ಸಿಕ್ಕಿದರೆ ಸಾಲದು, ಇನ್ನಷ್ಟು ಉಗ್ರರು ತಲೆಮರೆಸಿಕೊಂಡಿದ್ದಾರೆ. ಇವರನ್ನು ಕೂಡ ವಶಪಡಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಕೆಲವೊಂದು ಹೆಚ್ಚಿನ ಉಗ್ರರು ಪಾಕಿಸ್ತಾನದಲ್ಲಿ ನೆಲೆಯೂರಿದ್ದಾರೆ. ಅವರನ್ನು ಮಾತ್ರ ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರಿಸುವುದಿಲ್ಲ. ಯಾರೋ ಗೊತ್ತಿಲ್ಲ. ಕೆಲವೊಂದು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರನ್ನು ಕೆಲವು ಅಪರಿಚಿತ ವ್ಯಕ್ತಿಗಳು ಗುಂಡಿಟ್ಟು ಸಾಯಿಸಿದ್ದಾರೆ. ಅವರು ಕೂಡ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಲಿಸ್ಟ್ನಲ್ಲಿದ್ದವರು. ಭಾರತದ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಪಾತ್ರ ವಹಿಸಿದ ಡೇವಿಡ್ ಹೆಡ್ಲಿಯನ್ನು ಭಾರತಕ್ಕೆ ಒಪ್ಪಿಸಿ ಅಂತ ಅಮೆರಿಕಕ್ಕೆ ಮನವಿಯನ್ನು ಕೂಡ ಮಾಡಿದೆ. ಅದರ ಬಗ್ಗೆನೂ ಕೂಡ ಮಾತುಕತೆ ನಡೆಯುತ್ತಿದೆ. ಭಯೋತ್ಪಾದಕರ ವಿರುದ್ಧ ಭಾರತ ಕಠಿಣ ಕ್ರಮಗಳನ್ನೇ ಕೈಗೊಳ್ಳುತ್ತಿದೆ. ಕೆಲವೊಂದು ಭಯೋತ್ಪಾದಕರು ಭಾರತದ ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಅಂತಹ ಉಗ್ರರನ್ನು ಭಾರತ ಸದೆಬಡಿಯುತ್ತಿದೆ. ಹೀಗೆ ರುವಾಂಡದಿಂದ ಸಲ್ಮಾನ್ ರೆಹಮಾನ್ ಎಂಬ ಭಯೋತ್ಪಾದಕನನ್ನು ಭಾರತಕ್ಕೆ ಕರೆತರಲಾಗಿದೆ. ಅವನನ್ನು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಅವನು ಯಾವ ಯಾವ ಪ್ರಕರಣಗಳಲ್ಲಿ ಭಾಗವಾಗಿದ್ದ, ಮುಂಬರುವ ಅವರ ಯೋಜನೆಗಳೇನು, ಇನ್ನು ಯಾವ ಯಾವ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೆ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಒಂದು ತೀವ್ರವಾದ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ.